ನಮಸ್ಕಾರ ಕರ್ನಾಟಕ. ರಶ್ಮಿಕಾ ಮಂದಣ್ಣ ಮದುವೆ ಅಂತೆ ಗುರು, ಗಿಲ್ಲಿಗೂ ಬಂತ ಆಮಂತ್ರಣ ಪತ್ರಿಕೆ ಎನ್ನುವಂತಹ ವಿಷಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕತ್ತೀನಿ. ಇವತ್ತು ಕರ್ನಾಟಕದೊಳಗಾಗಲಿ ಇಡೀ ಕನ್ನಡ ಚಿತ್ರರಂಗ ಆಗಲಿ ಭಾರತೀಯ ಚಿತ್ರರಂಗದಲ್ಲಿ ಬಹುದೊಡ್ಡ ಸುದ್ದಿ ಏನಪ್ಪ ಅಂದ್ರೆ ರಶ್ಮಿಕಾ ಮಂದಣ್ಣ ಇವತ್ತು ಅದ್ಭುತವಾಗಿ ನಟನೆಯನ್ನು ಮಾಡೋದ್ರ ಮುಖಾಂತರ ಕನ್ನಡದ ನಟಿ ಎಲ್ಲೆಡೆ ಸುದ್ದಿ ಆಗುತ್ತಿದ್ದಾರೆ. ಯಾಕಪ್ಪ ಅಂದ್ರೆ ಮದುವೆ ವಿಚಾರಕ್ಕಾಗಿ. ಯಾಕೆ ಮದುವೆ ವಿಚಾರಕ್ಕಾಗಿ ಇಷ್ಟು ಸುದ್ದಿ ಹಾಕತ್ತಾಳ? ಈಕಿದು ಏನು ಸಮಸ್ಯೆ ಆಗೈತೆ? ಇದೇನು ಈಕೇನು ಹೊಸ ಭೂಮಿ ಮ್ಯಾಗೇನು ಈಕೇನು ಹೊಸದಾಗಿ ಮದುವೆ ಮಾಡ್ಕೊಳಕತ್ತಿಲ್ಲ, ಆದರೆ ಯಾಕೆ ಇಷ್ಟು ಸುದ್ದಿ? ಭಾಳ ವಿಚಾರ ಏನಪ್ಪ ಅಂತಂದ್ರೆ, ಇಲ್ಲಿ ಮೋಸ ಮಾಡೋರಿಗೆ ಕಾಲ ಒಳ್ಳೆಯದಾಗುತ್ತೆ ಅಥವಾ ಕಾಲ ಒಳ್ಳೆಯದು ಮಾಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡ್ರಪ್ಪ. ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬ ನೋವಾಗ್ತದೆ. ಯಾಕಪ್ಪ ಅಂದ್ರೆ ಈ ಸೆಲೆಬ್ರಿಟಿಗಳ ಜೀವನ ಏನೈತಲ್ಲ ಭಾಳ ಕಷ್ಟ. ಇದು ಭಾರಿ ಕೆಟ್ಟ ಕೋಡಿ ಸೋಳೆ ಮಗಂದ್ರೆ ಇದು ದೊಡ್ಡ ಸ್ಟಾರ್ ಆಗಿದ್ರೂ ಒಂದು ಚಿಂತೆ, ಸ್ಟಾರ್ ಆಗಿಲ್ಲ ಅಂದ್ರೂ ಒಂದು ಚಿಂತೆ. ಜೀವನದೊಳಗೆ ಮನುಷ್ಯ ಏನೇ ಮಾಡು ಒಂದಷ್ಟು ಕಷ್ಟಗಳನ್ನು ಅನುಭವಿಸೋಕ್ಕಾಗ್ತದೆ. ಆದರೆ ಈ ಹೆಣ್ಣಿನ ವಿಷಯದ ಕಷ್ಟ ಅನುಭವಿಸೋದೈತಲ್ಲ, ಇದು ಭಾಳ ಕಷ್ಟಕರ ವಿಷಯ. ನಿಜವಾಗ್ಲೂ ರಕ್ಷಿತ್ ಶೆಟ್ಟಿ ಅವರು ಇವತ್ತು ಕರ್ನಾಟಕದೊಳಗೆ ತಮ್ಮದೇ ಆಗಿರುವಂಥ ವಿಷಯದಿಂದ ಚಿತ್ರಗಳನ್ನು ಮಾಡ್ತಾ ಇವತ್ತು ಎಲ್ಲೆದರ ಗೊತ್ತಿಲ್ಲ ಈ ಫೋಟೋಗಳಂತೂ ಹರಿದಾಡಕಚ್ಚಿಬಿಟ್ಟವು. ಮತ್ತು ಇಬ್ಬರದು ಮದುವೆ ಕಾರ್ಡಂತೂ ಎಲ್ಲರ ಕಡೆ ಓಡಾಡಕತ್ತಿಬಿಟ್ಟೈತೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಈತ ಕೂಡ ತೆಲುಗು ಭಾಷಾ ಸಿನಿಮಾ ನಟ. ಆತನ ಜೊತೆಗೆ ಇವರು ಮಾಡಿರ್ತಕ್ಕಂಥದ್ದು ಕೇವಲ 2 ಸಿನಿಮಾಗಳು. ಇವ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಬಿಡ್ತೀನಿ, ಏನೇನಾಯಿತು, ಯಾಕೆ ಆಯಿತು ಅಂತೆ. ಕಿರಿಕ್ ಪಾರ್ಟಿ ಎನ್ನುವಂತಹ ಚಿತ್ರದ ಮುಖಾಂತರ ರಶ್ಮಿಕಾ ಮಂದಣ್ಣ ಅವರು ಏನಪ್ಪ ಅಂತಂದ್ರೆ ಸ್ವಲ್ಪ ಕನ್ನಡ ಸಿನಿಮಾದ ಮುಖಾಂತರ ಪಾದಾರ್ಪಣೆ ಮಾಡ್ತಾರೆ. ಆ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥವ್ರು ರಿಷಬ್ ಶೆಟ್ಟಿ. ಇವತ್ತೇನು ಕಾಂತಾರ ಸಿನಿಮಾದಿಂದ ಫೇಮಸ್ ಆಗಿರುವಂಥ ರಿಷಬ್ ಶೆಟ್ಟಿ ಏನಾದಾರ, ಅವರು ಆ ಸಿನಿಮಾಕ್ಕೆ ನಿರ್ಮಾಣವನ್ನು ಮಾಡಿದರು. ಮತ್ತು ಆ ಸಿನಿಮಾ 2016 ಬಂದಿತ್ತು. ರಶ್ಮಿಕಾ ಮಂದಣ್ಣ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರು ಹೀರೋಯಿನ್ ಆಗಿ ನಟಿಸಿರುವಂತಹ ಕನ್ನಡದ ಚಿತ್ರ ಅದ್ಭುತವಾದಂಥ ರೆಸ್ಪಾನ್ಸು. ಆ ಚಿತ್ರದ ಶೂಟಿಂಗ್ ಸಮಯದಲ್ಲೇ ಲವ್ ಆಗಿಬಿಡ್ತಿ. ಲವ್ ಆಗಿ ಇಬ್ಬರು ಎಲ್ಲಿಗೆ ಬಂದುಬಿಟ್ರಪ್ಪ ಅಂದ್ರೆ, ಆ ಲವ್ ಆಗಿದ್ದು ಸುದ್ದಿ ಆಗಿದ್ದೆ ತಡ ನಿಶ್ಚಿತಾರ್ಥಕ್ಕೆ ಬಂದುಬಿಡ್ತಿ. ಅದು ಕರ್ಮ. ಲವ್ ಎಂಥ ಜಲ್ದಿ ಆಯಿತು, ಎಂಥ ಜಲ್ದಿ ಮನ್ಯಾಗ ಒಪ್ಪಿಸಿದ್ರು, ಎಂಥ ಸ್ಪೀಡ್ ಇದ್ದಾರೆ ಇವರು. ಹುಡುಗಿ ಆಗಲಿ ಹುಡುಗ ಆಗಲಿ ಇಬ್ಬರು ಕಡೆನೂ ತಪ್ಪಾಗೈತಿ. ಮನೆಯಾಗ ಒಪ್ಪಿಸಿ ಎಂಗೇಜ್ಮೆಂಟ್ ಮಾಡ್ಕೊಂಬಿಟ್ರು. 2016 ಕಿರಿಕ್ ಪಾರ್ಟಿ ಸಿನಿಮಾ ಬಂತು. 2017 ಇವರಿಬ್ಬರು 2017 ಇವರಿಬ್ಬರು ನಾಡಿ 2017 ಇವರಿಬ್ಬರು ಈ ನಿಶ್ಚಿತಾರ್ಥವನ್ನು ಮಾಡ್ಕೊಂಬಿಟ್ರು. ಜುಲೈ 3ನೇ ತಾರೀಕು ಇಬ್ಬರು ನಿಶ್ಚಿತಾರ್ಥವನ್ನು ಮಾಡ್ಕೊಂಬಿಟ್ರು. ನಿಶ್ಚಿತಾರ್ಥ ಮಾಡ್ಕೊಂಡ್ಮೇಲೂ ಕೆಲವೊಂದಷ್ಟು ಸಿನಿಮಾಗಳಿಗೆ ರಕ್ಷಿತ್ ಶೆಟ್ಟಿ ಅವಕಾಶ ಕೊಟ್ಟ. ಇರಲಿ ಪಾಪ ಮಾಡಲಿ, ಆಕೆಗೆ ನಟನೆ ಮುಖಾಂತರ ಬಂದಳ, ಆಕೆಗೆ ನಟನೆ ಮಾಡೋಕ್ಕೆ ಭಾಳ ಇಷ್ಟ ಐತೆ ಅಂತೇಳಿ 2ನೇ ಸಿನಿಮಾ ಅಂಜನಿ ಪುತ್ರ ಅಂತ ಬಂತು. ಪುನೀತ್ ರಾಜ್ಕುಮಾರ್, ಡಾಕ್ಟ್ರು ಕರ್ನಾಡ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾವಾಗಿರುವಂಥ ಅಂಜನಿ ಪುತ್ರದಲ್ಲಿ ಆ್ಯಕ್ಟಿಂಗ್ ಮಾಡಿಕಿಸಿ ಒಂದು ಸ್ವಲ್ಪ ಮತ್ತೊಂದಷ್ಟು ಹೆಸರು ಮಾಡಿದ್ಲು. ದೊಡ್ಡ ಕುಟುಂಬದ ಜೊತೆಗೆ ಒಂದು ಸ್ವಲ್ಪ ಹೆಸರಾಯಿತು. ಅದ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿ ಫೇಮಸ್ ಆದ್ಲು. ಯಾವಾಗಪ್ಪ ಅಂದರೆ 2019 ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಯಜಮಾನ ಸಿನಿಮಾದಲ್ಲೂ ಕೂಡ ಫೇಮಸ್ ಆದ್ಲು. ಅದಾದ ನಂತರ ಚಮಕ್ ಎನ್ನುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಎನ್ನುವಂತಹ ಅವ್ರ ಜೊತೆಗೂ ಕೂಡ 2018 ಆ ಸಿನಿಮಾ ಕೂಡ ಬಿಡುಗಡೆ ಆಗ್ತದೆ. ಚಮಕ್ ಎನ್ನುವಂಥ ಸಿನಿಮಾದಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿ ಒಂದಷ್ಟು ಫೇಮಸ್ ಆಗ್ತದೆ. ಅಲ್ಲಿಂದ ಆಕೆಯ ಸ್ಟಾರ್ ಬದಲಾವಣೆ ಆಗಿಬಿಡ್ತದೆ. ಅದಾದ ನಂತರ ಮತ್ತೊಂದು 2021 ಪೊಗುರು ಸಿನಿಮಾ ಹೊರಗಡೆ ಬರ್ತದೆ, ರಿಲೀಸ್ ಆಗ್ತದೆ. ಪೊಗುರು ಸಿನಿಮಾ ರಿಲೀಸ್ ಆಗಿಬಿಡ್ತದೆ. ರಶ್ಮಿಕಾ ಮಂದಣ್ಣ ನೆನೆಸಿರುವಂಥ ಅಥವಾ ನಟಿಸಿರುವಂಥ ಸಿನಿಮಾ ಪೊಗುರು ಸಿನಿಮಾ ಹೊರಗಡೆ ಬರ್ತದೆ. ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಪಡ್ಕೊಂಡ್ಬಿಡ್ತದೆ. ಎಲ್ಲೆಡೆ ಸುದ್ದಿ ಆಗಿಬಿಡ್ತದೆ. ಅದೊಂದು ಸಾಂಗ್ ಐತೆ, ಪೊಗುರು ಬಂತು ಪೊಗುರು ಎನ್ನುವಂಥ ಸಾಂಗ್ ಇಡೀ ಎಲ್ಲ ಕಡೆಗೆ ಫುಲ್ಲು ಫೇಮಸ್ ಆಗಿಬಿಡ್ತದೆ. ಅಣ್ಣ ಬಂದ ಯಗರು ಎನ್ನುವಂಥ ಹಾಡು ಫುಲ್ಲು ಫೇಮಸ್ ಆಗಿ ಎಲ್ಲ ಕಡೆಗೆ. ಇಲ್ಲಿಂದ ಇವ್ರ ಜೀವನ ಬದಲಾವಣೆ. ಕನ್ನಡದಾಗ ಮಾಡಿದ್ದ 5 ಸಿನಿಮಾ, ಭಾಳ ಸಿನಿಮಾ ಅಲ್ಲ, ಆಕೆ ಎಗಿರಿಬಿಟ್ಲು. ತೆಲುಗು ಸಿನಿಮಾ ಭಾಷೆಗೆ ಎಗಿರಿಬಿಟ್ಲು. ಅಲ್ಲಿಂದ ಫಸ್ಟ್ ಸಿನಿಮಾ ಮಾಡಿದ್ದೆ ಆಕೆ ಗೀತಾ ಗೋವಿಂದಮ್ನಲ್ಲಿ ಹೀರೋ ಯಾರಪ್ಪ ಅಂತಂದ್ರೆ ಈತನೇ. ಈಗೇನು ಮದುವೆ ಮಾಡ್ಕೊಳ್ಳೋಕೆ ವಿಜಯ್ ದೇವರಕೊಂಡ. ಈತ ಅಲ್ಲಿ ಆಕೆಯನ್ನು ಪ್ರೇಮಿಸುವಂಥದ್ದು ಅಥವಾ ಇಬ್ಬರ ಮಧ್ಯೆ ಒಂದಷ್ಟು ಪ್ರೇಮಾಂಕರವಾಗಿರ್ಬೋದು. ಅದರ ಜೊತೆಗೆ ಮತ್ತೊಂದು ಸಿನಿಮಾವನ್ನು ಕೂಡ ಮಾಡ್ತಾರೆ ಅವರು 2019 ಡಿಯರ್ ಕಾಮ್ರೇಡ್ ಅನ್ನುವಂಥ ಸಿನಿಮಾ ಇಬ್ಬರ ಕಾಂಬಿನೇಷನಲ್ಲಿ ಮತ್ತೊಂದು ಮೂಡಿ ಬರ್ತದೆ. ಸೊ ಆಗ ಅವರಿಬ್ಬರ ಮಧ್ಯೆ ಪ್ರೇಮಾಂಕುರವಾಗಿ ಮೊದಲು ನಿಶ್ಚಿತಾರ್ಥ ಆಗಿತ್ತು. ನಿಶ್ಚಿತಾರ್ಥ ಕೆಟ್ಟೋಯ್ತು. ಅದಾದ ನಂತರ ಹೊಸ ಪ್ರೇಮ ಹುಟ್ಟಿಗೆ ಬಿಡ್ತೀವಿ. ನೋಡ್ರಿ, ಮೋಸ ಮಾಡಿ ಬಂದಂಥ ಈಕೆ ಇವತ್ತು ಎಲ್ಲೆಡೆ ಸುದ್ದಿ. ಆಕೆಗೂ 58 ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಒಳಗಡೆ. ಏನು ಮಾತಾಡಮ್ಮ ಹೇಳಿ? ಎಷ್ಟು ಕ್ರೇಜ್ ಆದಂದ್ರೆ ಅದ್ರ ಬಗ್ಗೆ ಏನಂತ ಮಾತಾಡ್ತೀರಿ? ಹೆಂಗೆ ಜನ ಒಪ್ಕೊತಾರೋ, ಇಲ್ಲ ಲಕ್ ಹಂಗೆ ಬರ್ತೈತೋ,
ಇಲ್ಲ ನಮಗೇನು ಬೇಕಾದ್ದು ಬರ್ತಾವೋ ಒಂದು ಗೊತ್ತಾಗಲ್ತ. ಆದರೂ ಕರ್ನಾಟಕದಲ್ಲಿ ರಕ್ಷಿತ್ ಶೆಟ್ಟಿ ತುಂಬ ಒಳ್ಳೆಯ ಮನುಷ್ಯ. ಆತನ ನೋಡಿದ್ದೀನಿ, ಇವತ್ತಿಗೂ ಯಾವುದೇ ಕಾಂಟ್ರವರ್ಸಿ ಇಲ್ಲ, ಇವತ್ತಿಗೂ ಯಾವುದೇ ಸಿನಿಮಾ ರಂಗದಲ್ಲಿ ಕಪ್ಪು ಚುಕ್ಕೆ ಇಲ್ಲ. ಆದರೆ ಅಂಥ ಮನುಷ್ಯನಿಗೆ ಕೆಟ್ಟದಾಗ್ಬಿಡ್ತೀವಿ. ಬಟ್ ಇವ್ರೇನು ಮರ್ತು ಬಿಡ್ತಾರೆ, ಯಾಕಪ್ಪ ನೀವೆಲ್ಲ ಹುಡುಗರು ಈಗೆಲ್ಲ 25, 24 ಅನ್ನೋದ್ರಾಗ 5, 10 ಲವ್ ಬ್ರೇಕಪ್ ಆಗಿರ್ತಾವೆ, ಹೊಯ್ಕಂತ ಒಳ್ಳೊಡೆ ನಿಮ್ಮ ಜೀವನ ನೀವು ಮಾಡ್ರಿ, ನಮ್ಮ ಜೀವನ ನಾವು ಮಾಡ್ತೀವಿ ತಲೆ ಕೆಡಿಸ್ಕೊಂಬೋದ. ಬಟ್ ಮನ್ಯಾಗ ಏನಂತಾರಲ್ಲ ತಂದೆ ತಾಯಿಗಳು, ಮಗನ ಜೀವನವನ್ನು ಹಾಳು ಮಾಡಿದ್ಲಿ ಇವಳು, ಹಾಳು ಮಾಡೋದಲ್ದೆ ಅದ್ರಾಗ ಇನ್ನೊಬ್ಬರ ಜೊತೆಗೆ ಸಿನಿಮಾ ನಟನೆ ಮಾಡಿ ಅಲ್ಲಿ ದಿನ ಒಂದು ಕಡೆ ಫೇಮಸ್ ಆಗಿಬಿಡೋದು. ಅದ್ರ ಜೊತೆಗೆ ಅವನು ಅದೇ ಮತ್ತೆ ಮದುವೆಯನ್ನು ಮತ್ತೆ ತೋರಿಸೋದು ನಮಗೆ ಇವತ್ತು ದಿನ ನೋಡಿ ನೋಡಿ ಜೀವ ಕೊರಗ್ತದ. ಯಾಕಪ್ಪ ಅಂದ್ರೆ ಮಕ್ಕಳು ಮರ್ತು ಬಿಡ್ಬೋದು, ಅವ್ರ ತಂದೆ ತಾಯಿಗಳು ಏನಾದ್ರೂ ಹಿರಿಯರು ಅವ್ರು ಯಾವತ್ತೂ ಮರೆಯಂಗಿಲ್ಲ. ಮನಸ್ಸಿಗೆ ತುಂಬ ನೋವಾಗ್ತದೆ. ಪ್ರೀತಿಸಿದಂಥ ಹುಡುಗಿ ಎಲ್ಲೋ ಒಂದು ಕಡೆ ಅದೇಳಂತಾನೆ ಎಷ್ಟೋ ನೋವು ಮಾಡ್ಕೊತಿರ್ತೀವಿ. ಅದ್ರಾಗ ಅವ್ನು ಅಮ್ಮನ ಕಣ್ಣು ಮುಂದನೇ ಬಂದು ಸಿನಿಮಾ ಮಾಡ್ತಾರಪ್ಪ ಅಂತಂದ್ರೆ, ಅದ್ರಾಗ ಕಣ್ಣು ಮುಂದನೇ ಬಂದು ನಿಶ್ಚಿತಾರ್ಥ ಆಗಿ ಕೂಡ ಇಡೀ ಜನಕ್ಕೆ ಗೊತ್ತೈತೆಪ್ಪ, ನಿಶ್ಚಿತಾರ್ಥ ಆಗಿ ಇಡೀ ಕರ್ನಾಟಕ ಇಡೀ ಇಂಡಿಯಾ ಎಲ್ಲರಿಗೂ ಗೊತ್ತೈತೆ. ಆದರೂ ಕೂಡ ಆ ಮನುಷ್ಯಳು ಏನು ಮನಸ್ಸಿಗೆ ಇಟ್ಕೊಲಾರ್ದಂಗೆ ಮತ್ತೆ ಇದನ್ನ ಜೊತೆಗೆ ಬ್ರೇಕಪ್ ಮಾಡ್ಕೊಂಡು ನಿಶ್ಚಿತಾರ್ಥನೇ ಮುರ್ಕೊಂಡು ಇವತ್ತು ದೇವ್ರ ಕೊಂಡ ಜೊತೆಗೆ ಮದುವೆ ಮಾಡ್ಕೊಂತ ಅಂದರೆ ಏನು ಮಾತಾಡೋಣ. ಅದಕ್ಕೆ ಹೇಳೋದು, ಮೋಸ ಮಾಡುವವರಿಗೆ ಇದು ಒಳ್ಳೆಯವರ ಕಾಲ. ಮೋಸ ಮಾಡಲಾರ್ದೆ ನಾವು ಬದುಕ್ತೀವಲ್ಲ, ನಮ್ಮಂಥವ್ರಿಗೆ ಬಹಳ ಕೆಟ್ಟ ಕೋಡಿಸ್ಕೊಳ್ಳೋಮಂಗದ ಕಾಲ. ನಿಮಗೂ ಹೇಳೋದಿಷ್ಟೇ, ತುಂಬ ಒಳ್ಳೆಯವರಾಗಬೇಡ್ರಿ, ಒಳ್ಳೆಯವರಾಗ್ರಿ, ತುಂಬ ಅತಿರೇಕದ ಒಳ್ಳೆಯವರಾಗಕ್ಕೆ ಹೋಗ್ಬೇಡ್ರಿ. ಜೀವನ ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲೋ ಒಂದು ಕಡೆ ನೆನೆಸ್ಕೊಂತ ಕೂಡ್ತೀವಿ, ಕಾಣಲಾರ್ದಕ್ಕೆ ನೆನೆಸ್ಕೊಂತ ಕೂತ್ಕೊಂಡಾಗೆ ಮನಸ್ಸಿಗೆ ನೋವಾಗ್ತದೆ. ಇನ್ನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು, ಸಿನಿಮಾ ಮಾಡಿದ್ದು, ಶೂಟಿಂಗ್ ಮಾಡಿದ್ದು ಎಲ್ಲವೂ ನೆನೆಸ್ಕೊಂಡಾಗ ಅದು ಎಷ್ಟು ನೋವಾಗುತ್ತೆ ಅನ್ನೋದೊಂದು ಅದು ನಿಮಗೂ ಕೂಡ ಗೊತ್ತಿರ್ತದೆ. ಅದ್ರ ಬಗ್ಗೆ ನಾನು ಎಕ್ಸ್ಟ್ರಾ ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ಆದರೂ ಕೂಡ ಇವತ್ತು ಅದು ಎಲ್ಲ ಕಡೆಗೆ ದೊಡ್ಡ ಸುದ್ದಿ. ಆಕಿದು ಮದುವೆ ಐತಂತ ಇದೇ ಫೆಬ್ರವರಿ 26, ಇವತ್ತು 23, ಇನ್ನು 2 ದಿನ ಬಿಟ್ಟರೆ ಆಕಿ ದೇವ್ರ ಊಟ, 3ನೇ ದಿನಕ್ಕೆ ತಾಳಿ, ಭರ್ಜರಿ ಮದುವೆ. ನೋಡ್ಬೇಕು ಸಿದ್ಧತೆ ಹೆಂಗೆ ನಡೆದತ್ತೆ. ಅಬಾಬಾಬಾಬಾಬಾಬಾ, ಸಣ್ಣ ಸಿದ್ಧತೆ ನಡೆದಿಲ್ಲ. 60 ಕೋಟಿ ಕೊಡ್ತು ಅಂದ್ರಂತ ಜನ ಪ್ರಸಾರ ಮಾಡಕ್ಕೆ ಟಿ ವಿ ಒಳಗೆ, ಬ್ಯಾಡ್ ಅಂದ್ಬಿಟ್ರಂತ. ಈಗ 100 ಕೋಟಿ ಕೊಡ್ತು ಅಂದ್ರಂತ, ಬ್ಯಾಡ್ ಅಂದ್ಬಿಟ್ರಂತ. ಎಲ್ಲೆಲ್ಲಿ ತೋರಿಸ್ಬಿಡ್ದು. ಮತ್ತು ಆ ಮದುವೆಗೆ ರಿಸ್ಟ್ರಿಕ್ಷನ್ಸ್ ಅದೇವಂತ, ಕಂಡೀಷನ್ಸ್ ಅದೇವಂತ. ಮೊಬೈಲ್ ಯಾರು ತರಬಾರ್ದು, ಯಾರು ಹೊರಗೆ ಫೋಟೋ ತೋರಿಸ್ಬಾರ್ದು, ಮತ್ತು ಗಪ್ಚುಪ್ ಲಗ್ನ ಪತ್ರಿಕೆ ಕೊಡ್ಬೇಕಂತ, ಎಲ್ಲಿ ಮಾಧ್ಯಮಗಳು ಪ್ರಸಾರ ಆಗಬಾರ್ದಂತ. ಇದು ಬೇಕಾ? ಇದು ಬಂಡವಾಳವು. ಜೀವನದೊಳಗೆ ಒಂದು ಸರಿ ಮದುವೆ ಆಗ್ತಿದ್ದತ್ತಾಗ ಆಗೋದಾಗಿಬಿಡೋದು ನಿನ್ನಿಷ್ಟ ಅದು, ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಂಥವು ಜಗ್ಗಿಯಾಗಿ ಮದುವೆ ಆಗಿ ಗಂಡನ ಬಿಟ್ಟು ಹೋಗಿದ ಮತ್ತೆ ಮದುವೆ ಆಗ್ಯಾರ ನಾವು ನೋಡೀವಿ. ಇನ್ನು ನಿಂದಾರ ಪುಣ್ಯ ತಗ, ನಿಶ್ಚಿತಾರ್ಥ ಆದ್ಮೇಲೆ ಹೋಗಿ ಪರವಾಗಿಲ್ಲ ಮಾಡ್ಕೊಂತ ಹೇಳಿ ಗೊತ್ತಾಗೋದಾಗ್ಯದ ನಮಗೆ. ತಗ ನೇರವಾಗಿ ಮಾಡ್ಕೊಂಬಿಡು ಓಲತ್ತಾಗ. ಯಾರು ಬೇಡ ಅಂದ್ರೆ ನೀನನ್ನು ಚೆನ್ನಾಗಿರೋ ಓಲತ್ತ. ನಮಗೆ ಬಿಟ್ಕೊಟ್ಟು ರೂಢಿ ಐತಿ ನಮ್ಮ ಹುಡುಗರಿಗೆ. ಅವು ಹೆಂಗಾರ ಮಾಡಿ ಎಲ್ಲೇ ಬಿದ್ದು ಅರ್ಧಂಬರ್ಧ ಕುಡಿದು ಪಡೆದು ಲಾಡ್ಜ್ನಾಗ ಎಲ್ಲೇ ರೋಡಿಗೆ ಮಕ್ಕಂದು ಎದ್ದು ಬಂದು ಜೀವನ ಮಾಡಿಬಿಡ್ತು ಹೊತ್ತಾಗ. ನೀನ ಚಲೋ ಇರಿ ಅವ್ವ. ಬಟ್ ಇದೇನೈತಲ್ಲ, ನಿಶ್ಚಿತಾರ್ಥ ನಿನಗಿತ್ತಲ್ಲ ಮೊದಲೇ, ನಿಶ್ಚಿತಾರ್ಥ ಮಾಡ್ಕೊಬಾರ್ದಾಗಿತ್ತು. ಲವ್ ಮಾಡಿ ಕೈ ಬಿಟ್ಟು ಹುಡೋಕಿತ್ತು, ನೀನು ಬೇಡ ಅಂತಿದ್ದಿಲ್ಲ. ಬಟ್ ನಿಶ್ಚಿತಾರ್ಥ ಮಾಡ್ಕೊಂಡಾಗ ಹುಡುಗರು ಮನಸ್ಸು ಏನೈತಲ್ಲ, ಇದು ಮನಸ್ಸಿನ ಆಳದಿಂದ ಒಪ್ಪಿಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ಅದನ್ನು ತೊಗೊಂಬಂದು ನೀ ಎಲ್ಲ ಕಡೆ ಬಿತ್ತರಿಸಿ ಅಲ್ಲಿ ಎಂತ ಚಂದ ನಕ್ಕಿ, ಎಂಥ ಚಂದ ಕೈ ಹಿಡಿದು ಹೋಗಿ ಕರ್ಮ ಇದನ್ನೆಲ್ಲ ನೆನೆಸ್ಕೋಬೇಕಾತ. ಅದ್ರಾಗ ಬರೀ ಸುಡುಗಾಡ ನೆಟ್ ಬಂದಾಲಿಂದ ಎಲ್ಲ ಕಡೆ ಸಿಗ್ತಾವೆ ಫೋಟೋ. ನಮ್ಮ ಮೊಬೈಲೇ ಡಿಲೀಟ್ ಮಾಡಿಬಿಡೋ ಬಿಡಪ್ಪ ಅಂತಂದ್ರೆ ಇವತ್ತು ಇನ್ಸ್ಟಾಗ್ರಾಮ್ನಾಗ ಅಡ್ಡಾಡಕತ್ಬಿಟ್ಟಾವೆ. ಆತ ನೋಡಿ ಉರುಳಾಕೆಂಬುದೊಂದ ನಿಂತು ಬಿಡತ್ತೆ ನೋಡಪ್ಪ, ಅಷ್ಟರ ಮಟ್ಟಿಗೆ. ಅದೆಲ್ಲ ಬಿಟ್ಬಿಟ್ರು ಓಲತ್ತಾಗ. ಇದು ಗಿಲ್ಲಿಗೆ ಆಮಂತ್ರಣ ಬಂದೈತೆ, ಬಂದಿದ್ದು ಎಷ್ಟು ಸತ್ಯ ಎಷ್ಟು ಸುಳ್ಳು. ಗಿಲ್ಲಿಗೆ ಆಮಂತ್ರಣ ಬಂದಿರ್ಬೋದು ನನಗೆ ಅನ್ಸುತ್ತೆ. ಯಾಕಪ್ಪ ಆತಗೆ ಕ್ರೇಜ್ ಐತಿ ಸದ್ಯ ಕರ್ನಾಟಕದೊಳಗೆ. ಕ್ರೇಜ್ ಇರೋದ್ರಿಂದ ಈ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಇಲ್ಲದಿರುವಂಥ ಕಾರಣಕ್ಕೋಸ್ಕರ ಅವ್ರ ಅಣ್ಣವರಿಗೆ, ಶಿವರಾಜ್ ಕುಮಾರ್ ಅವರಿಗೆ ಈ ಆಮಂತ್ರಣ ಪತ್ರಿಕೆ ಬಂದಿರ್ಬೋದು. ಯಾಕಪ್ಪ ಕನ್ನಡದಿಂದನೇ ಹೋಗ್ಯಾಳಕ್ಕೆ, ಕನ್ನಡದ ಕೋರಿ. ಸೊ ಕನ್ನಡದಿಂದ ಹೋಗಿದ್ರೆ ಆಕೆಗೆ ಅವ್ರಿಗೆ ಒಂದಿಷ್ಟು ಬಂದಿರ್ತದೆ. ಆಮೇಲೆ ದರ್ಶನ್ ರವ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡಿದ್ಲು. ಬಟ್ ಅವ್ರು ಜೈಲಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಅವರಿಗೇನು ಆಮಂತ್ರಣ ಪತ್ರ ಮುಟ್ಟಿರಲ್ಲ. ವಿಜಯಲಕ್ಷ್ಮಿ ಅವ್ರಿಗೆ ಮುಟ್ಟಿರ್ಬೋದು. ಪೊಗರು ಸಿನಿಮಾವನ್ನು ಮಾಡಿರುವಂಥ ಕಾರಣಕ್ಕೋಸ್ಕರ ಇವರಿಗೂ ಕೂಡ ಬಂದಿರ್ಬೋದು, ಧ್ರುವ ಸರ್ಜಾ ಅವರಿಗೆ. ಮತ್ತು ಗಣೇಶ್ ಅವ್ರಿಗೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಬಂದಿರ್ತದೆ. ಅದ್ರ ಜೊತೆಗೆ ಇವತ್ತೇನು ಫೇಮಸ್ ರಾಜಕಾರಣಿಗಳೇನಾದ್ರೆ ಅವ್ರಿಗೆ ಒಂದಷ್ಟು ಬಂದಿರ್ಬೋದು. ಅದರ ಜೊತೆಗೆ ಇವತ್ತು ಕ್ರೇಜ್ ಇರ್ತಕ್ಕಂಥ ಗಿಲ್ಲಿಯನ್ನು ಕೂಡ ಆಕೆ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ರೆ. ಅದಕ್ಕೂ ಒಂದಷ್ಟು ಫಾಲೋವರ್ಸ್ ಆದರೆ, ಹಾಗಾಗಿ ಕೊಟ್ಟಿರಬಹುದು, ಇನ್ನೂ ಸುದ್ದಿ ಆಗಿಲ್ಲ, ಕೊಟ್ಟಿರಬಹುದು ಅಂತಕ್ಕಂಥದ್ದು ನನ್ನ ಉದಾಹರಣೆ. ಯಾಕಪ್ಪ ಅಂದ್ರೆ ಅವನಿಗೆ ಅಷ್ಟು ಕ್ರೇಜ್ ಆದ ಗಿಲ್ಲಿಗೆ. ಯಾಕಿಲ್ಲ, ಗಿಲ್ಲಿಗೆ ಆ ರೇಂಜ್ ಕ್ರೇಜ್ ಆದ. ಸೊ ಹಂಗಾಗಿ ಗಿಲ್ಲಿಗೂ ಕೂಡ ಕೊಟ್ಟಿರಬಹುದು, ಆದರೆ ಸುದ್ದಿ ಆಗಿಲ್ಲಲ್ಲ ಮಾಧ್ಯಮಗಳಾಗ. ಹಂಗಾಗಿ ಸ್ವಲ್ಪ ಗೊತ್ತಾಗೋಲ್ತು. ಬಟ್ ಏನಾರು ಇರೋವ ಚಲೋ ಆಗಲು ಖುಷಿ ಇರೋ, ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ. ಯಾರ್ಯಾರನ್ನ ಕರ್ನಾಟಕದಿಂದ ಯಾರ್ಯಾರನ್ನ ಕರ್ಕೊಂಡು ಹೋಗಿ ಗೊತ್ತಿಲ್ಲ. ಒಟ್ಟು ನೀನು ಮದುವೆ ಏನು ಮಾಡೋಕತ್ತಿಲ್ಲ, ಅಧಿಕೃತವಾಗಿ ಮಾಡ್ಕೊಂಬಿಡು ಓಲತ್ತಾಗ. ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿ, ಅವ್ರಿಗೆ ಯಾಕೆ ಅಂಜತಿ, ಮಾಡ್ತಿ ನೇರವಾಗಿ ಮಾಡಿಬಿಡು. ಮತ್ತು ಇನ್ನೇನು ಮಾಡೋದೈತಿ, ಶುಭವಾಗಲಿ. ಮತ್ತು ಏನು ಮಾಡೋ, ಕೆಟ್ಟದಂತ ಬಯಸಕ್ಕೆ ಬರೋಂಗಿಲ್ಲ ನಮಗೆ. ಎಲ್ಲರ ಇರೋ ಸ್ವಲ್ಪ ಚೆಂದಾಗಿರೋ ನಮ್ಮ ಕನ್ನಡದ ಹುಡುಗಿ. ಈ ರೀತಿ ಅತಗೂ ಕೂಡ ಮಾಡೋಕ್ಕೋಬೇಡ. ನಿನಗೆ ಕೆಟ್ಟದ್ದು ಆಗಿಲ್ಲ ಅಂತ ಆಲೋಚನೆಯಿಂದ ಆ ರೀತಿ ಮಾಡೋಕ್ಕೋಬೇಡ. ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಚಲೋ ಇರೋ ನಮ್ಮ ಕನ್ನಡದ ಮರ್ಯಾದೆಯನ್ನು ಉಳಿಸಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.